ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯವರು 11/7/2026ಕ್ಕೆ ಸಂಬಂಧಪಟ್ಟಂತೆ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಏನು ಅಂತಂದರೆ 26-27ನೇ ಸಾಲಿನಿಗೆ ಸಂಬಂಧಪಟ್ಟಂಥ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳುವ ಕುರಿತಾಗಿ ಅಂತೇಳಿ. ಹೀಗಾಗಿ ಈ ವಿಡಿಯೋದಲ್ಲಿ ಈ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಆಗುತ್ತೆ, ಅರ್ಜಿ ಸಲ್ಲಿಸುವ ದಿನಾಂಕ ಯಾವುದು, ಕೊನೆಯ ದಿನಾಂಕ ಯಾವುದು ಲಿಸ್ಟ್ ಆಗಿಬಿಡ್ತಾರೆ ಅನ್ನೋ ಡೀಟೇಲನ್ನು ಎಲ್ಲವನ್ನು ಹೇಳ್ತಾ ಬರ್ತಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ 2026-27ನೇ ಸಾಲಿನ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ಅವರು ಹಿಂದಿನ ಕಥೆಯನ್ನು ಹೇಳ್ತಾ ಬರ್ತಾರೆ. ನಾವು 3 ವರ್ಷ 14/1/2022 ಪ್ರಕಾರ ಯಾರು UGC ವಿದ್ಯಾರ್ಥಿ ಹೊಂದಿಲ್ಲ ಅವರಿಗೆ 3 ವರ್ಷ ಟೈಮ್ ಕೊಟ್ಟಿತ್ತು. ನಂತರ 3 ವರ್ಷ ಮತ್ತೆ ಎಕ್ಸ್ಟೆಂಡ್ ಮಾಡಿತ್ತು. ಹೀಗಾಗಿ ನೆಕ್ಸ್ಟ್ ತೀರ್ಪುಗಳು ಬರ್ತಾ ಹೋಗ್ತವೆ. ರಾಜ್ಯ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಇದಾದ ಬಳಿಕ ಈಗ ಏನು ಮಾಡ್ತಾರೆ ಅಂತಂದರೆ 14/1/2022 ಹಾಗೂ ನ್ಯಾಯಾಲಯದ ರಿಟ್ ಸಂಖ್ಯೆ 5/24 ನೀಡುವ ತೀರ್ಪಿನ ಅನ್ವಯ ಸೇವಾ ಅನುಭವ ಹಾಗೂ UGC ನಿಗದಿಪಡಿಸಿರುವಂಥ ವಿದ್ಯಾರ್ಥಿ ಅಂದರೆ ಇಲ್ಲಿ ಈಗ ಏನು ಮಾಡ್ತಿದ್ದಾರೆ ಅಂತಂದರೆ ಸೇವಾ ಅನುಭವ ಮತ್ತು ಏನು ಎಕ್ಸ್ಪೀರಿಯೆನ್ಸ್ ಇದೆ ಆ ಎಕ್ಸ್ಪೀರಿಯೆನ್ಸಿಗೆ ಪಾಯಿಂಟ್ಸ್ ಕೊಡ್ತಾರೆ. ಪ್ಲಸ್ ನಿಮ್ಮ ಒಂದು ನೆಟ್ ಸೆಟ್ಟು PhD ಆದಂಥ ಅಭ್ಯರ್ಥಿಗಳು ಯಾರು ಇರ್ತಾರಲ್ಲ ಈ ಇಬ್ಬರನ್ನು ಪಾಯಿಂಟ್ ಗಣನೆಗೆ ತೆಗೆದುಕೊಂಡು ಮತ್ತು ಹೊಸದು ಅಕಸ್ಮಾತ್ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನೆಟ್ ಸೆಟ್ಟ PhD ಆದಂಥ ಅಭ್ಯರ್ಥಿ ಸಿಗದೇ ಇದ್ದಾಗ ಅವರು ಏನು ಮಾಡ್ತಾರೆ ಅಂತಂದರೆ ಯಾರು UGC ಹೊಸಬ್ರು ಇರ್ತಾರೋ ಅವರನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಕೊಡ್ತಾರೆ. ಹೀಗಾಗಿ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಕೌನ್ಸಿಲಿಂಗ್ ದಿನಾಂಕ ಎಲ್ಲವೂ ನೋಡ್ತಾ ಬರೋದಾಗಿತ್ತು ಅಂದರೆ ನೋಡಿರಿ, ಅಪ್ಲಿಕೇಶನ್ ಆನ್ಲೈನ್ ಅರ್ಜಿ ಹಾಕೋ ಮತ್ತು ಎಡಿಟ್ ಮಾಡಲಿಕ್ಕೆ 11/7/2026ರಿಂದ ಪ್ರಾರಂಭ ಆಗುತ್ತೆ. ಅರ್ಜಿಯನ್ನು ಮತ್ತು ಎಡಿಟ್ ಮಾಡಲು ಕೊನೆಯ ದಿನಾಂಕ 18 ಅಂದರೆ 1 ವಾರ ಟೈಮ್ ಇದೆ. 18ನೇ ತಾರೀಕಿನವರೆಗೂ ಟೈಮ್ ಇದೆ. ಹೀಗಾಗಿ ಯಾರೆಲ್ಲ ಹೊಸಬ್ರು ಇದ್ದೀರಿ ಅವರು ಹೊಸ ಆನ್ಲೈನ್ ಅರ್ಜಿನ ಹಾಕಬೇಕು. ಹಿಂದೆ ಹೋದ ವರ್ಷ ಯಾರೆಲ್ಲ ಅರ್ಜಿನ ಹಾಕಿರ್ತಾರೆ ಅವರು ಎಡಿಟ್ ಮಾಡ್ಕೊಂಡು ಏನು ಮಾಡ್ಬೋದು, ಅರ್ಜಿಯನ್ನು ಸಬ್ಮಿಟ್ ಮಾಡ್ಬೋದಾಗಿದೆ. ಓಕೆ, ನೆಕ್ಸ್ಟು ಮೆರಿಟ್ ಪಟ್ಟಿಯನ್ನು 19ನೇ ತಾರೀಕಿಗೆ ಪ್ರಕಟಣೆ ಮಾಡ್ತಾರಂತೆ. ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ ಅರ್ಜಿಯನ್ನು ಎಡಿಟ್ ಮಾಡಲು ಅವಕಾಶ 19ರಿಂದ 22 4 ದಿನ ಅವಕಾಶವನ್ನು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಅಂತಂದರೆ ತಾತ್ಕಾಲಿಕ ಕಾರ್ಯಭಾರವನ್ನು 25/7/2025ಕ್ಕೆ ಪ್ರಕಟಣೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೌನ್ಸಿಲಿಂಗ್ ಮೆರಿಟ್ ಪಟ್ಟಿ ಮತ್ತು ಕಾರ್ಯಭಾರವನ್ನು 26ಕ್ಕೆ, ಮೆರಿಟ್ ಪಟ್ಟಿಯನ್ನು ಕಾಲೇಜ್ ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗೆ ಪ್ರಕಟಿಸುವ ದಿನಾಂಕ 28. ಅಂದರೆ ಒಟ್ಟಾರೆಯಾಗಿ ಈ ತಿಂಗಳ 11ನೇ ತಾರೀಕಿಗೆ ಪ್ರಾರಂಭವಾದಂಥ ಪ್ರಕ್ರಿಯೆ 28ನೇ ತಾರೀಕಿನಿಗೆ ಮುಕ್ತಾಯಗೊಳ್ಳುತ್ತೆ. ಹೀಗಾಗಿ ಯಾರೆಲ್ಲ ಅರ್ಜಿ ಹಾಕೋರಿದ್ರೆ, ಎಡಿಟ್ ಮಾಡೋರಿದ್ರೆ 18ನೇ ತಾರೀಕಿನ ಒಳಗಾಗಿ ನೀವು ಎಡಿಟನ್ನು ಮಾಡಬೇಕು. ಮತ್ತು ಎಂದಿನಂತೆ ಅವರು ಮೊದಲಿದ್ದ ಯಾವ ರೀತಿಯಾಗಿ ಸೂಚನೆ ಇದೆ ಅದೇ ಸೂಚನೆ ಇದೆ. ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾರೆ ಅವರು ಅರ್ಜಿನ ಹಾಕ್ಬೋದು. ಎಡಿಟ್ ಮಾಡುವಂಥ ಈಗ ಆಲ್ರೆಡಿ ಹಾಕಿದವರು ಎಡಿಟನ್ನು ಮಾಡಬೇಕು ಅಂದ್ಕೊಂಡಿದ್ದಾರೆ. ಹೀಗಾಗಿ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸೋ ಲಿಂಕ್ ಕೊಟ್ಟಿದ್ದಾರೆ. ಹೊಸದಾಗಿ ಯಾರು ಈಗೆಲ್ಲ ನೆಟ್ಟು ಸೆಟ್ಟು PhD ಮಾಡಿಕೊಂಡು ಹೊಸ ಅಭ್ಯರ್ಥಿಗಳು ಯಾರಿದ್ರೆ ಅವರು ಇದಕ್ಕೆ ಇದು ಅಡ್ರೆಸ್ಸಿಗೆ ಹೋಗ್ಕೊಂಡು ಗೂಗಲ್ ಅಡ್ರೆಸ್ಸಿಗೆ ಹೋಗ್ಕೊಂಡು ಇದು ಮಾಡಬೇಕು. ನೆಕ್ಸ್ಟ್ ಯಾರೋ ಎಡಿಟ್ ಮಾಡೋರು ಅಂದರೆ ಹಿಂದೆ ಯಾರು ಅರ್ಜಿ ಸಲ್ಲಿಸಿದಾರೋ ಅವರು ಇದನ್ನು ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ ಲಿಂಕನ್ನು. ಓಕೆ, ಅದರಲ್ಲಿ ವಿಶೇಷವಾಗಿ ಮತ್ತು ಯಾರು ಸರ್ಕಾರಿ ಚಿತ್ರಕಲಾ ಮತ್ತು ಸಂಸ್ಕೃತಿ ಕಾಲೇಜುಗಳಿಗೆ ಸಂಬಂಧಪಟ್ಟಂಥ ಹೊಸದಾಗಿ ಲಿಂಕು ಮತ್ತು ಎಡಿಟ್ ಲಿಂಕನ್ನು ಸಹಿತ ಬಿಡುಗಡೆ ಮಾಡಿದ್ದಾರೆ. ನೆಕ್ಸ್ಟು ಕಾರ್ಯಭಾರವನ್ನು ಅಪ್ಡೇಟ್ ಮಾಡುವಂಥ ವೇಳಾಪಟ್ಟಿ ಇದೆ. ತಾತ್ಕಾಲಿಕ ಕಾರ್ಯಭಾರ ಇವೆಲ್ಲ ಕೊಟ್ಟಿದ್ದಾರೆ. ಆಯ್ಕೆ ಪ್ರಕ್ರಿಯೆ ಅಂತೂ ತಮಗೆಲ್ಲ ಗೊತ್ತಿದೆ. ಮೆರಿಟ್ ಲಿಸ್ಟ್ ಇದೆ. ವಿದ್ಯಾರ್ಥಿಯ ಒಂದು 25% ಕನ್ಸಿಡರ್ ಮಾಡ್ತಾರೆ. ಮತ್ತು ನೆಟ್ಟು ಸೆಟ್ಟು PhD ಆದಂಥ PhD ಪಡೆದರೆ 12, ನೆಟ್ಟು ಸೆಟ್ ಆದರೆ 9, MPhil ಆದರೆ 6 ಅಂತಿದೆ. ಇದು ಯಾಕೆ MPhil ಇದ್ದವ್ರಿಗೂ ಸಹಿತ ಇಟ್ಟಿದ್ದಾರೆ ಇನ್ನೂ ಗೊತ್ತಿಲ್ಲ. ಮತ್ತು ಹಿಂದಿನ ವರ್ಷದ ಅನುಭವವನ್ನು ನೋಡಿಕೊಂಡು ಗರಿಷ್ಠ 16 ವರ್ಷ ಸೇವೆಯನ್ನು ಸಲ್ಲಿಸಿದವ್ರಿಗೆ 3 ಪಾಯಿಂಟ್ ಹಿಡಿದು ಅಂದರೆ 14/48 ಒಟ್ಟು 100%ಅನ್ನು ಮಾಡ್ತಾರೆ. ಅಂಗವಿಕಲರಿಗೆ ಹೆಚ್ಚುವರಿ 10 ಪಾಯಿಂಟ್ಸನ್ನು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಓಕೆ, ಈ ರೀತಿಯಾಗಿ ನೇಮಕ ಮಾಡಿ ಲಿಸ್ಟನ್ನು ಹಚ್ತಾರೆ. ಆಮೇಲೆ ಇದೆಲ್ಲ ಗೊತ್ತೇ ಇದೆ, ಕಡ್ಡಾಯವಾಗಿ 50% ಮಾಡಿರ್ಬೋದು, ಇದನ್ನು ಮಾಡಿರಬೇಕು, ಅಪ್ಡೇಟ್ ಮಾಡಿರ್ಬೇಕು, ಗೆಸ್ಟ್ ಫ್ಯಾಕಲ್ಟಿ, ರಾಜ್ಯವ್ಯಾಪಿ ಮೆರಿಟ್ ಲಿಸ್ಟ್ ಇರ್ತದೆ, ವಿಷಯವಾರು ಪ್ರೊವಿಷನ್ ಲಿಸ್ಟನ್ನು ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ಎಷ್ಟು ವರ್ಕ್ ಲೋಡ್ ಇದೆ ಏನಂಬುದನ್ನು ಅವರು ಹೇಳ್ತಾ ಬರ್ತಾರೆ. ಸೈನ್ಸ್ದವ್ರಿಗೆ ಎಷ್ಟು, ಆರ್ಟ್ಸ್ದವ್ರಿಗೆ ಎಷ್ಟು. ನೆಕ್ಸ್ಟ್ ಇಲ್ಲಿ ವಿಶೇಷವಾಗಿ ಇಡಿಗಂಟು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಅದು ಇಡಿಗಂಟು ಅಂತಂದರೆ ನೀವು ಏನು ವರ್ಕ್ ಮಾಡಿದ್ದನ್ನು ಇಯರ್ ಲಿಸ್ಟನ್ನು ಕನ್ಸಿಡರ್ ಮಾಡಿ ಲಾಸ್ಟ್ ಕೊಡುವಂಥದ್ದು. ಓಕೆ, ಈ ರೀತಿಯಾಗಿ ಅವರೇನು ಮಾಡ್ತಾರೆ ಅಂತಂದರೆ ಲಿಸ್ಟನ್ನು ನೇಮಕಾತಿ ಪ್ರಕ್ರಿಯೆಯನ್ನು ಇದೆ. ಹೀಗಾಗಿ ಯಾರೆಲ್ಲ ಆಸಕ್ತಿ ಇರುವಂಥ ಅಭ್ಯರ್ಥಿಗಳಿದ್ರೆ ಅವರು ನೀವು 18ನೇ ತಾರೀಕಿನ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಓಕೆ, ಥ್ಯಾಂಕ್ ಯು.